ಪಂಡಿತರಲ್ಲಿ ರಲ್ಲಿ ಅಫ್ಜಲ್ಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಸಂಜೆಯ ವೇಳೆಯ ಹೌದು ನಮಸ್ಕಾರಗಳನ್ನು ಎಲ್ಲರಿಗೆ ಸಮರ್ಪಿಸಿಕೊಂಡು ಪುಣ್ಯ ಭೂಮಿ ಒಳಗ ಏನಾಯ್ತಪ್ಪ ಅಮೋಘ ಸಿದ್ಧನ ಹಾ ಒಂದು ಸನ್ನಿಧಿ ಒಳಗ ಏನಾಗದಿಲ್ಲಿ ಡೊಳ್ಳಿನ ಪದಗಳ ನಡಿಲೆ ಅಂತೇಳಿ ಎರಡು ಮೇಳಗಳನ್ನು ಬಹಳ ವಿಜೃಂಭಣೆಯಿಂದ ಬರಮಾಡಿಕೊಂಡಾರ. ಹೌದಪ್ಪ ಹೌದು ಬರಮಾಡಿಕೊಂಡಾರ. ಅವು ಎರಡು ಮೇಳಿನ ಕಾರ್ಯಕ್ರಮ ಈಗಾಗಲೇ ಸರಾಗ ರೂಪದಿಂದ ಸಾಗಿ ಬಂದಾವು 5 ಗಂಟೆ ತನ ಬಂದು ನಿಂತಾವು ಸಾಗಿ ಬಂದಾವು. ಹೌದು ನಾನು ನೀವು ಜನರ ಒಂದು ಹೌದು ಅಪೇಕ್ಷೆ ಮೇರೆಗೆ ಹಿಂಗ ಚರ್ಚೆ ರೂಪ ನಡೆಸ್ರಿ ಅಂತೇಳಿ ಅಂದ ಕೂಡಲೇ ಹೇಳ್ದ ಕೂಡಲೇ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಕೇಳವಲ್ಲಪ್ಪ ಒಂದು ಕ್ವಶನ್. ಆ ಪ್ರಶ್ನೆಕ್ಕ ಹೌದು ಅವರಿಗೆ ಭಗವಂತ ಎಷ್ಟು ಬುದ್ಧಿ ಕೊಟ್ಟ ನೋಡು ಅಷ್ಟರ ಮಟ್ಟಿಗೆ ಅನುಸಾರ ಮಾಡಿ ನನಗೆ 2 ಪ್ರಶ್ನೆಗಳನ್ನ ಕೇಳ್ಯಾರ ಅವರು. ಹೌದೌದು ಕೇಳ್ಯಾರಲ್ಲಪ್ಪ 2 ಪ್ರಶ್ನೆ. ಏನು ಪ್ರಶ್ನೆ ಕೇಳ್ಯಾರ ಅಂತ ಕೇಳಿದ್ರ ಏನು ಕೇಳ್ಯಾರು? ಕ್ವಾಣೂರು ಮಠದೊಳಗ ಯಾರು ಡಂಕನಾಡ ದೈಗೊಂಡಗೌಡ? ಹೌದು ಕ್ವಾಣೂರು ಮಠದಾಗ ಡಂಕನಾಡ ದೈಗೊಂಡಗೌಡ ಒಂಟಗಾಲಿಲೆ ತಪ ನಿಂತಿದ ಯಾಕಂತ ಕೇಳಿದ್ರೆ ಸಿರಿತನ ಸಲುವಾಗಿ. ಹೌದು ಸಿರಿತನ ಸಲುವಾಗಿ. ಪರ್ಶಿನಾಡದ ಜನ ಇದಕ್ಕಿಂತ ಮುಂಚಿತವಾಗಿ ಏನಾಗೈತಿಪ್ಪ ಪರ್ಶಿನಾಡದ ಜನ ಕೊಣ್ಣೂರು ಮಠಕ್ಕೆ ಹೊಂಟಿದ್ರು. ಹೌದು ಕುಡ್ಡು ಎತ್ತು ಕುಂಟು ಕೋಣ ತಗೊಂಡು ದೈಗೊಂಡಗೌಡ ಮಾನ್ಯದ ಹೊಲದೊಳಗೆ ನೇಗಲು ಹೊಡಿತಿದ್ದ. ತಂಬಾಕ ಚಟ್ಟದ ಸಲುವಾಗಿ ಏನ್ ಮಾಡಿದ್ರು? ಆ ಪರ್ಶಿನಾಡದ ಜನರ ಬಳಿಕ ಹೋಗಿ ಕೇಳದ ಕೂಡಲೇ ತಂಬಾಕು ಸಿಗಬಹುದು ಅಂತೇಳಿ ಅಲ್ಲಿ ಹೋಗಿ ತಂಬಾಕ ಕೇಳದ. ಹೌದಪ್ಪ ಹೌದು ಕೇಳದ. ಅವಾಗ ಪರ್ಶಿನಾಡದ ಜನರು ತಂಬಾಕು ಕೊಟ್ಟರು. ಅವಾಗ ಡಂಕನಾಡ ದೈಗೊಂಡಗೌಡ ಕೇಳ್ತಾನ ಅವ್ರಿಗೆ. ಏನು ಕೇಳ್ದ? ಅಪ್ಪ ನೀವು ಯಾವ್ರದವ್ರು ಅದಿರಿ, ಎಲ್ಲಿಗೆ ಹೊಂಟಿರಿ ಅಂದ ಕೂಡ್ಲೇನೆ ಹೌದು ನಾವು ಕೆಳನಾಡದವ್ರು ಅದೀವಿ, ಮೇಲ್ನಾಡದೊಳಗ ಕ್ವಾಣೂರು ಕರ್ಸಿದ್ದದಾನ, ಅವನ ಬಲ್ಯಕ್ ನಾವು ಹೊಂಟೀವಿ. ಬೇಡಿದವ್ರಿಗೆ ಬೇಕಾದ ಕೊಡ್ತಾನ, ಮಕ್ಕಳು ಇರ್ಲಾರ್ದವ್ರಿಗೆ ಮಕ್ಕಳು ಕೊಡ್ತಾನ, ಬಡತಾನ ಇದ್ದವ್ರಿಗೆ ಶ್ರೀಮಂತಿಕೆ ಕೊಡ್ತಾನ. ಅಷ್ಟು ಶಕ್ತಿಯನ್ನ ನಪ್ಪ ಕೊಣ್ಣೂರು ಕರ್ಸಿದ್ದನ ಬಲ್ಯಕ್ಕದ. ಅಲ್ಲಿಗೆ ನಾವು ಹೊಂಟಿವ ಅಂದ ಕೂಡಲೇ ನೀವು ಡಂಕನಾಡ ದೈಗೊಂಡಗೌಡತಾನ ಏನಂದಪ್ಪ? ಯಪ್ಪ ನನಗೂ ಬಡತನದ ಅಲ್ಲಿ ನಿಮ್ಮ ಅಪ್ಪನ ಮಟ್ಟಕ್ಕೆ ಬಂದ್ರೆ ನನಗೆ ಶ್ರೀಮಂತಿಕೆ ಸಿಗುತ್ತದೇನು ಅಂತ ಕೇಳದ. ಹೌದಪ್ಪ ಹೌದು ಕೇಳದ. ಅವಾಗ ಪರ್ಶಿನಾಡದ ಜನ ಹೇಳ್ತಾರ, ಏನ್ ಹೇಳಿದ್ರು? ನೀ ಬಂದ್ರೆ ಸಿಗುತ್ತದ ಅಂತ ಹೇಳಿದ್ರ ಅವ್ರು. ಯಾಕಲ್ಲ ಹೇಳಿ ಹೆಂಡತಿಗೆ ನಿಲ ಯೋಚನೆಗ ಹೇಳಿ ಕ್ವಾಣೂರು ಮಟ್ಟಕ್ಕ ಹಬ್ಬಕ್ಕೆ ಹೊಂಟ. ಏನು ಕ್ವಾಣೂರು ಮಟ್ಟಕ್ಕ ಕ್ವಾಣೂರು ಕರ್ಸಿದ್ನ ದರ್ಶನಕ್ಕೆ ಹೊಂಟಾನಲ್ರಿ. ಹೊಂಟ ಹೋಗಿ ಸಿರಿತನ ಸಲುವಾಗಿ ಒಂಟಗಾಲಿಲೆ ತಪ ನಿತ್ತ. ಕ್ವಾಣೂರು ಕರ್ಸಿದ ಕಣ್ ತೆರೆದು ನೋಡ್ಲಿಲ್ಲ. ಹೌದು ನೋಡ್ಲಿಲ್ಲ. ಬೀಜ ಗುಂತಿ ಮೇಲೆ ಇರ್ತಕ್ಕಂತ ನನ್ನಪ್ಪ ಮಾಳಿಂಗರಾಯಿಗೆ ಅರುವಾಯ್ತು. ತ್ರಿಕಾಲ ಜ್ಞಾನಿ ಇದ್ದ ಅರುವಾಯ್ತು. ಒಂಟಗಾಲಿಲೆ ತಪ ನಿತ್ತನ ಕಣ್ಣಾಗಿ ನೀರು ಪೌಳಿ ತುಂಬಿ ಹೋಗ್ಯಾದ. ನನ್ನ ಗುರು ಯಾಕೆ ಕಣ್ಣು ತೆರೆದು ನೋಡಲಾಗ್ಯಾನ ಅಂತ ಹೇಳಿ ಆ ಬೀಜ ಗುಂತಿದಿಂದ ಕೊಣ್ಣೂರ್ಕ್ ಹೋದ. ಅವಾಗ ಕೊಣ್ಣೂರ್ಕ್ ಹೋಗಿ ನನ್ನಪ್ಪ ಕರ್ಸಿದ್ಗತ್ತಾನ. ಏನಂದ್ರಿ? ಯಪ್ಪ ದೈಗೊಂಡಗೌಡ ಸಿರಿತನ ಸಲುವಾಗಿ ಒಂಟಗಾಲಿಲೆ ತಪ್ಪ ನಿತ್ತನ ಕಣ್ಣಾಗಿ ನೀರು ಪೌಳಿ ತುಂಬ್ಯಾದ. ಅವನಿಗೆ ಸಿರಿತನ ಕೊಡ್ಲಿಲ್ಲ ಅಂದ್ರ ಈ ಮಟ್ಟಕ್ಕೆ ಭಟ್ಟ ಬರ್ತದ, ನನ್ನ ಗುರುವಿಗೆ ಕಳಂಕ ಬರ್ತದ. ಅವನಿಗೆ ಸಿರಿತನ ಕೊಡು ಅಂದ ಮಾಳಿಂಗರಾಯ. ಹೌದು ಹೇಳಾನ. ಅವಾಗ ಕರೆಸಿದ್ದು ಹೇಳ್ತಾನ. ಏನ್ ಹೇಳ್ದ? ಮಾಳಪ್ಪ ಕೆಟ್ಟ ಮನುಷ್ಯ ಅದಾನ, ಕೊಟ್ಟ ಮಾತು ಮರಿತಾನ. ಇವನಿಗೆ ಸಿರಿತಾನ ಕುಡುದು ಬ್ಯಾಡ ಅಂದ. ಅವಾಗ ಮಾಳಿಂಗರಾಯ ಏನ್ ಮಾಡದ ಕೇಳಿದ್ರ, ಏನ್ ಮಾಡದಪ್ಪ? ಯಪ್ಪ ಇದಕ್ ನಾ ಜಾಮೀನ್ ಅದೇನಿ, ಕೊಟ್ಟ ಮಾತು ಅವ ಮರೆಯಂಗಿಲ್ಲ. ಮರಳಿ ಕ್ವಾಣೂರು ಮಟ್ಟಕ್ಕೆ ಬರುವಂಗ ನಾ ಮಾಡ್ತೀನಿ ಅಂತ ಹೇಳಿ ಮಾಳಿಂಗರಾಯ ಅಲ್ಲಿ ಜಾಮೀನ್ ಆದ. ಕ್ವಾಣೂರು ಕರೆಸಿದ್ದ ಅವನಿಗೆ ಸಿರಿತನಕ್ಕೆ ಕೊಟ್ಟ. ಇಲ್ಲಿ ಪ್ರಶ್ನೆಯನ್ನ ಏನು ಕೇಳ್ಯಾರಿ?
ಕೇಳ್ಯಾರ. ಹೌದು. ಈಗ ಜಾಮೀನ್ ಆಗ್ಬೇಕಾದ್ರೂ ಬಹಳ ಆತ್ಮೀಯರಿದ್ದಾಗೆ ಜಾಮೀನ್ ಆಗ್ತಾರ. ಹೌದು. ಇಲ್ಲಿ ಬ್ಯಾರೆದವ್ರು ಹೊರಗಿನವ್ರು ಇದ್ರು ಜಾಮೀನ್ ಆಗ್ಲಿಕ್ ಬರಂಗಿಲ್ಲ, ಬರುದಿಲ್ಲ. ಡಂಕನಾಡ ದೈಗೊಂಡಗೌಡಗ ಮಾಳಿಂಗ್ ರೈ ಜಾಮೀನ್ ಆಗ್ಯಾನ. ಅವ್ರಿಗೆ ಏನು ಸಂಬಂಧ ಇತ್ತು? ಹೌದು, ಕೇಳ್ಯಾರಪ್ಪ, ಕೇಳ್ಯಾರ. ಯಾವ ನಂಬಿಕೆ ಮ್ಯಾಲ ಅವನಿಗೆ ಜಾಮೀನ್ ಆದ ಅನ್ನುವಂಥದ್ದು ಒಂದು ಪ್ರಶ್ನೆಯನ್ನು ಕೇಳ್ಯಾರಲ್ರಿ. ಯಾವ ನಂಬಿಕೆ ಮ್ಯಾಗ ಮಾಳಿಂಗ್ ರಾಯ ಆ ದೈಗೊಂಡಗೌಡಗ ಜಾಮೀನ್ ಆಗ್ಯಾನಂತ ಕೇಳಿದ್ರ, ಹೌದು. ಯಾವಪ್ಪ? ಹೊನ್ನುಟ್ಟಿಗೆ ಅಂಕಣ್ಣಗೌಡ, ಇವ ಗಾಣಿಗ್ಯಾರ ಸಮಾಜದವ. ಹೌದು, ಹೊನ್ನುಟ್ಟಿಗೆ ಅಂಕಣ್ಣಗೌಡ ಇವ ಗಾಣಿಗ್ಯಾರ ಸಮಾಜದವ. ಡಂಕನಾಡ ದೈಗೊಂಡಗೌಡನು ಕೂಡ ಇವನು ಗಾಣಿಗ್ಯಾರ ಸಮಾಜದವ. ಹೌದು. ಅಂಕಣ್ಣಗೌಡಗ ಮಕ್ಕಳು ಇದ್ದಿದ್ದಿಲ್ಲ. ಆ ಮಕ್ಕಳ ಸಲುವಾಗಿ ಮಾಳಿಂಗ್ ರಾಯನ ಕೈಲಿ ಆಶೀರ್ವಾದ ತೆಗೆದುಕೊಂಡು ಹೋದ್ರು. ಮುಂದ ಜಗ್ಗಿನ ಬುಳ್ಳಪ್ಪ ಹುಟ್ಟಿ ಬಂದವ್ರ ಹೊಟ್ಟಿಲಿ. ಹೌದಪ್ಪ, ಹೌದು, ಹುಟ್ಟಿ ಬಂದ. ಇಲ್ಲಿ ಏನಾಗ್ಯದ ಮಾತ? ಏನಾಗ್ಯದಪ್ಪ? ಏನಾಗ್ಯದ ಅಂತ ಕೇಳಿದ್ರ, ಏನು ಹೊನ್ನುಟ್ಟಿಗೆ ಅಂಕಣ್ಣಗೌಡನ ಭೂಮಿಯಾಗ ಮಾಳಿಂಗ್ ರಾಯ ಕುರಿ ಬಿಟ್ಟಿದ್ದ. ಹೌದು, ಹೌದು, ಬಿಟ್ಟಿದ್ದ. ಆಳುಗಳು ಹೋಗಿ ಗೌಡಿಗೆ ಹೇಳದ ಕೂಡಲಿನ ಗೌಡ ಬಂದು ನಾನು ಸುರುವಿಗೆ ಒಂದು ಪದ್ಯ ಹಾಡಿದ್ದೆ. ನಾನು ಹಾಡೇವಲ್ಲಪ್ಪ. ಅಂಕಣ್ಣಗೌಡ ಬಂದು ಮಾಳಿಂಗ್ ರಾಯ ಹೊಡ್ಲಿಕ್ಕತ್ತ ಮಾಳಿಂಗ್ ರಾಯ ಹೊಡೆದಿರ್ತಕ್ಕಂಥ ಏಟ್ ಹೆಣತಿಗೆ ಹೋಗಿ ಬೀಳ್ತಿದ್ದು. ಹೋಗಿ ಹೆಣತಿಗೆ ಹೋಗಿ ಕೇಳದ ಕೂಡಲೇನೆ, ಕರೆ ನನಗಂತೂ ಯಾರು ಹೊಡೆದಿಲ್ಲ, ಇಲ್ಲ ಕರೆ ಎಲ್ಲೋ ಹೊಡೆದಿದ್ದು ಏಟ್ ನನಗ ಬಿದ್ದಾವ, ಕರೆ ಬೀರಪ್ಪ ಬೀರೇಶ್ವರ ಕರೆಸಿದ್ದ ಅಂತೇಳಿ ಇಷ್ಟೇ ನನಗ ಅವಾಜ್ ಕೇಳಿಸ್ತಿತ್ತು ಅಂದ ಕೂಡಲೇನೆ ಅವಾಗ ಇಲ್ಲಿ ಮಾಳಿಂಗ್ ರಾಯ ಅಂದಿರ್ತಕ್ಕಂಥ ಮಾತ ಅಂಕಣ್ಣಗೌಡ ಗೊತ್ತಾಯ್ತು. ನಾ ಸಿದ್ಧ ಪುರುಷಾಗ ಹೊಡೆದಿರ ಸಲುವಾಗಿ ಅವನಿಗೆ ಹೊಡೆದಿರ್ತಕ್ಕಂಥ ಏಟ್ ನನ್ನ ಹೆಣತಿಗೆ ಬಿದ್ದಾವ, ನನ್ನ ತಪ್ಪಾಗ್ಯದಂತೇಳಿ ಹೋಗಿ ಅವ್ರ ಕಾಲಿಗೆ ಬೀಳ್ಬೇಕಂತೇಳಿ ಗಂಡ ಹೆಣತಿ ಇಬ್ರು ಕೂಡಿ ಬೀಜ ಗುಂತಿಗೆ ಬಂದು ಮಾಳಿಂಗ್ ರಾಯ ಕಾಲಿಗೆ ಬಿದ್ರು. ಅವಾಗ ಮಾಳಿಂಗ್ ರಾಯ ಕೇಳ್ತಾರ, ಏನತ್ತ ಯಪ್ಪಾ, ನಮ್ ಹೊಟ್ಟಿಲೆ ಫಲಸಂತನ ಇಲ್ಲ, ನಮಗ ಫಲಸಂತನ ಕೊಡು ಅಂದ ಕೂಡಲಿನ ಅವಾಗ ಮಾಳಿಂಗ್ ರಾಯ ಫಲಸಂತನ ಕೊಡುವಂತ ಸಮಯದೊಳಗೆ ಹೇಳ್ತಾನ. ಏನ್ ಹೇಳ್ದ? ನಾ ಎಲ್ಲ ಫಲಸಂತನ ಕೊಡ್ತೀನಿ, ಮೊದಲು ಹುಟ್ಟಿದ ಮಗನಿಗೆ ನನ್ನ ಮಟ್ಟಕ್ಕೆ ಬಿಡ್ಬೇಕಂದ ಮಾಳಿಂಗ್ ರಾಯ. ಹೇಳ್ದ ಯಾಕೆ ಮಾತು ಕೊಟ್ರು. ಮುಂದ ಅವ್ರ ಹೊಟ್ಟಿಲೆ ಯಾರಪ್ಪ ಅಂತ ಕೇಳಿದ್ರ, ಯಾರು? ಜಗ್ಗಿನ ಬುಳ್ಳಪ್ಪ ಹುಟ್ಟಿ ಬಂದನಲ್ರಿ. ಆ ಜಗ್ಗಿನ ಬುಳ್ಳಪ್ಪ ಹುಟ್ಟಿ ಬಂದ ಕೂಡಲೇ ಅವನ ರೂಪ ಲಾವಣ್ಯ ಅಂದ ಚಂದವನ್ನು ನೋಡಿ ಬಂಗಾರ ವರ್ಣವನ್ನು ನೋಡಿ ಇಂಥ ಮಗನಿಗೆ ಹ್ಯಾಂಗ ಮಟ್ಟಕ್ಕೆ ಬಿಡೋದು ಮಟ್ಟಕ್ಕೆ ಬಿಡಬಾರ್ದ ಅಂತೇಳಿ ಮಗನ ಮೋಹದಾಗ ಅವ್ರು ಮರೆತು ಬಿಟ್ರು. ಹೌದು, ಕೊಟ್ಟ ಮಾತು ಮರೆತು ಬಿಟ್ರು. ಮುಂದ ಮಾಯದಾಟ ಮಾಡಿ ಜಗ್ಗಿನ ಬುಳ್ಳಪ್ಪ ಬೀಜ ಗುಂತಿ ಮ್ಯಾಗ ಮಾಳಿಂಗ್ರನ ಸಂಗಟ ಕುರಿ ಮೇಯ್ಸಲಕ್ ಹೋದಲ್ರಿ. ಅವಾಗ ಇವ್ರು ಎಲ್ಲಾ ಕಡೆ ಹುಡುಕ್ಯಾಡಿದ್ರು, ಎಲ್ಲಾ ಕಡೆಗೆ ಸಿಗ್ಲಿಲ್ಲ ಜಗ್ಗಿನ ಬುಳ್ಳಪ್ಪ. ಬುಳ್ರ ಎಲ್ಲಿ ಸಿಗ್ಲಿಲ್ಲ. ಕೊಟ್ಟ ಮಾತು ನೆನಪಾಯ್ತು. ಕೊಟ್ಟ ಮಾತು ನೆನಪಾಗಿತ್ತು. ಮಾಳಿಂಗ್ರಾಯನ ಬಲ್ಯಾಕ ನನ್ನ ಮಗ ಹೋಗಿರ್ಬೇಕಂತೇಳಿ ಬೀಜ ಗುಂತಿಗೆ ಬಂದು ನೋಡತ್ತಾನ. ಮಾಳಿಂಗ್ರಾಯನ ಸಂಗಟ ತಿರುಗಾಡಿ ಕುರಿ ಮೇಯಿಸ್ತಿದ್ದ ಜಗ್ಗಿನ ಬುಳ್ಳಪ್ಪ. ತಿರುಗಾಡಿ ಕುರಿ ಮೇಯಿಸ್ತಿದ್ದ. ಅವಾಗ ಅಂಕಣ್ಣಗೌಡನ ಹೆಣತಿ ಕಾಲಿಗೆ ಬಿದ್ದತ್ತಾರ. ಏನಂದ್ರು? ಯಪ್ಪಾ, ಕೊಟ್ಟ ಮಾತು ಮರ್ತಿದೀವಿ, ಮಗನ ಮೋಹದಾಗ ಮರ್ತಿದೀವಿ, ನಿನ್ನ ಮಾತು ನಿನಗ ಮುಡ್ತು, ನನ್ನ ಮಗನಿಗೆ ಇಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಮಾಳಿಂಗ್ ರಾಯಿಗೆ ಹೇಳಿ ಮಗನಿಗೆ ಬಿಟ್ಟು ಹೋಗ್ಯಾರ. ಆ ನಂಬಿಕೆ ಮ್ಯಾಗ ಡಂಕನಾಡ ದೈಗೊಂಡಗೌಡಗ ಜಾಮೀನ್ ಆಗ್ಯಾನ ಮಾಳಿಂಗ್ ರಾಯ. ನೀವು ಕೇಳಿರ್ತಕ್ಕಂಥ ಕ್ವಶನ್ ಉತ್ತರ ಹಿಂಗದ, ಇಷ್ಟೇ ಅದ. ಇದೇ ಜಾಮೀನ್ ಮ್ಯಾಗ ಕೊಟ್ಟ ಮಾತು ಮರೆಯಂಗಿಲ್ಲ ಅನ್ನುವಂಥದ್ದು ಜಾಮೀನ್ ಮ್ಯಾಗ ಆ ಮಾಳಿಂಗ್ ರಾಯ ಜಾಮೀನ್ ಆಗ್ಯಾನ ಡಂಕನಾಡ ದೈಗೊಂಡಗೌಡಗ ಅಂತಕ್ಕಂಥದ್ದು ಮಾತು ಹಿಂಗೆ ಅದ. ಇದಕ್ಕಿಂತ ಮುಂಚಿತವಾಗಿ ಯಾವ ಜನ್ಮದಾಗನು ಡಂಕನಾಡ ದೈಗೊಂಡಗೌಡ ಬೆಟ್ಟಾಗಿಲ್ಲ. ಡಂಕನಾಡಗೌಡ ದೈಗೊಂಡಗೌಡ ಒಂದೇ ಅದ. ಏನದ? ಏನಪ್ಪಾ? ಒಂದೇ ಅದ. ಹೌದು, ಏನದ? ಒಂದೇ ಅದ. ಅವನ ಅವತಾರ ಏನು ಬೇರೆ ಬೇರೆ ಅವತಾರ ಇಲ್ಲ. ಮಾಳಿಂಗರಾಯನ ಅವತಾರಗಳದಾವ, ಅಮೋಕ್ಷದ ಅವತಾರ ಅದಾವ. ಖರೆ ಎಲ್ಲಾರ ಅವತಾರ ಇದ್ದಂಗ ಆ ಡಂಕನಾಡ ದೈಗೊಂಡಗೌಡನ ಅವತಾರ ಇಲ್ಲ, ಒಂದೇ ಅವತಾರ ಅದ ಒಂದು. ಅದಕ್ಕ ಅದೇ ವಿಶ್ವಾಸ ಮ್ಯಾಗ ಅವನಿಗೆ ಜಾಮೀನ್ ಆಗ್ಯಾನ ಅಂತಕ್ಕಂಥದ್ದು ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಅನುಸಾರ ಒಂದು ಕುಲ. ಇನ್ನ ಒಂದು ಏನು ಕೇಳ್ಯಾರು? ಮುದ್ದಾಯಿ ಮುದ್ದುಗೌಡ ಯಾವ ಯುಗದೊಳಗ ಹುಟ್ಟ್ಯಾರ? ಹೌದು, ಕೃತಯುಗದಾಗ ಆ ಮುದ್ದಾಯಿ ಮುದ್ದುಗೌಡರು ಹುಟ್ಟ್ಯಾರ. ಅಲ್ಲಿದಿಂದೆ ನಮ್ಮ ಮಾಳಿಂಗ್ರಾಯನ ಸಂತತಿ ಬೆಳಕಿಗೆ ಬತ್ತು ಅಂತಕ್ಕಂಥದ್ದು ಮಾತು ಹಿಂಗದ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆಕ್ಕೆ ಎರಡು ಉತ್ತರ ಹಿಂಗದಾವ. ಇಲ್ರಿ ಪುಣ್ಲಿಕ್ ಮಾಸ್ತರ, ಇದು ಬ್ಯಾರೇನೆ ಐತಿ ಅಂದ್ರ
ಬ್ಯಾರೆ ಹೇಳಿದ್ರೆ ನಂದೇನ ಅಭ್ಯಂತರ ಇಲ್ಲ. ಇಲ್ಲ ಯಾಕಂತ ಕೇಳಿದ್ರ ಯಾಕ್ರಿ ಹಾಲು ಮತ್ತ ಹಾ ಈಗ ಅಮೋಕ್ಷಿತನ ಸಂತತಿ ಮಾಳಿಂಗರನ ಸಂತತಿ ಅಮೋಕ್ಷಿತ ಪುರಾಣ ಬರ್ದಿಟ್ಟಾರೇನು? ಹೇ ಇಲ್ಲಪ್ಪ ಇಲ್ಲ. ಮಾಳಿಂಗರಾಯರ ಪುರಾಣ ಬರ್ದಿಟ್ಟಾರೇನು? ಇಲ್ಲ ಇಲ್ಲ. ಹಾ ಮುಮ್ಮೆಟ್ಟಿ ಗುಡ್ಡದ ಮ್ಯಾಗ ನನ್ನಪ್ಪ ಯೋಗಿನಾದ ಅಮೋಕ್ಷಿದೇಶ್ವರನ ವಾಸ ಅದ, ಹೌದ್ ಹೌದು ಗುರುವಿನ ವಾಸ ಮಕಣಾಪುರಕ್ಕದ, ಅದ ಹಿಂಗದ ಅಂತೇಳಿ ಹಿರಿಯರು ಹೇಳ್ಕೊತ ಬಂದಾರ. ಹೌದು ಜನರ ಬಾಯಿಂದ ಬಂದ ಪದಗಳೇ ಜನಪದ ಅಂತೇಳಿ ಕರ್ದಾರಲ್ರಿ. ಒಬ್ಬರದಿಂದ ಒಬ್ಬರು ಹೇಳ್ಕೊತ ಬಂದಾರ. ಹೌದು ಇದಕ್ಕ ಇಲ್ಲಿದ ನಾವು ಕೇಳ್ಕೊತ ಬಂದೀವಿ, ಹೌದ್ ಹೌದು ಅಮೋಕ್ಷದಾಗ ನೋಡ್ಕೊತ ಬಂದಿಲ್ಲ. ನಾವು ಇಲ್ಲ ಕೇಳ್ಕೊತ ಬಂದೀವಿ. ಅಮೋಕ್ಷದ ಇವರಿಗೆ ಮಕ್ಕಳು ಕೊಟ್ಟಾನ, ಅಮೋಕ್ಷದ ಇವರಿಗೆ ಸಿರಿತನ ಕೊಟ್ಟಾನ, ಮಾಳಿಂಗರಾಯ ಕೈಲಾಸದಿಂದ ಮುಂಡಾಸದ ಆಯರ್ ಪಡ್ಕೊಂಡನ ಅಂತೇಳಿ ಕೇಳ್ಕೊಂಡು ಬಂದೀವಿ. ಖರೆ ನೋಡಿಲ್ಲ ಯಾರು. ಹೇ ಹೌದಪ್ಪ ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತುಗಳನ್ನಾಡಲಾರ್ದೆ ಹೌದು ಒಂದು ಕ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಸರಿಜೋಡಿ ಮಾಸ್ತರ್ ಅವ್ರಿಗೆ ಪಾಳಿ ಹೋಗ್ತದೆ. ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ. ಓಕೆ